ಬಿಕಾಸ್ ಅವ್ರು ಬರೋಕ್ಕಿಂತ ಆಚೆನೇ ಇರ್ಬೋದಾಗಿತ್ತು, ಯಾಕಂದ್ರೆ ಅವ್ರು ಯಾವಾಗೂ ಗೌತಮಿನೇ ಕೇಳ್ತಾರೆ ಏನೇ ಆಗಿದ್ರು. ಟಾಪ್ 2 ಅಲ್ಲಿ ತ್ರಿವಿಕ್ರಮ್ ಮತ್ತೆ ರಜತ್ ಅವ್ರು ಬರ್ತಾರೆ. ಆ ಜಾಗದಲ್ಲಿ ಇರಬೇಕು ಅಂದ್ರೆ ಏನೇನು ಮಾಡಬೇಕು ಮಾಡ್ಬೇಕಷ್ಟೇ. ಒಂದು ವೇಳೆ ನಿಮ್ಗೆ ಯಾರು ಆಪರ್ಚುನಿಟಿ ಸಿಕ್ಕರೆ ನೀವು ಹೋಗ್ತೀರಾ? ಯಾ ಆಫ್ ಕೋರ್ಸ್. ಹಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವು ಇವತ್ತು ನಮ್ಮ ಪಬ್ಲಿಕ್ ಹತ್ರ ಹೋಗ್ಬಿಟ್ಟು ಈಗ ಕನ್ನಡದಲ್ಲಿ ನಡೀತಿರೋ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ಒಂದೆರಡು ಕ್ವಶನ್ ಕೇಳ್ತಿದ್ವಿ. ಸೊ ನಮ್ಮ ಜನ ಏನೆಲ್ಲ ಆನ್ಸರ್ ಮಾಡ್ತಾರೆ, ಹೆಂಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನೋಡೋದ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಓಕೆ ಮ್ಯಾಮ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀನಿ ಸರ್, ಶಾರ್ಪ್ 9:30. ಎಸ್. ಓಕೆ ಮ್ಯಾಮ್, ನಿಮ್ಗೆ ಅಲ್ಲಿ ಯಾರು ಫೇರ್ ಆಡ್ತಾ ಇದ್ದಾರೆ ಅನ್ಸುತ್ತೆ? ರಜತ್. ಎಸ್. ಓಕೆ, ನಿಮ್ಮ ಫೇವ್ರೇಟ್ ಯಾರು? ಫಸ್ಟ್ ಇದ್ದಿದ್ದು ಇವರು ಜಗದೀಶ್ ಅವರು. ಸೊ ಅವ್ರು ಹೋದ್ಮೇಲೆ ಸ್ವಲ್ಪ ದಿನ ಬ್ರೇಕ್ ಆಗಿತ್ತು, ಅಷ್ಟೇನು ಕಂಟೆಂಟ್ ಏನು ಇರಲಿಲ್ಲ, ಚೆನ್ನಾಗಿರಲಿಲ್ಲ. ರಜತ್ ಅವ್ರು ಬಂದಮೇಲೆ ಲೈಕ್ ಒಂದು ನಿಮಿಷನೂ ಬಿಡ್ದಂಗೆ ನೋಡ್ತೀನಿ. ನಂಗೆ ತುಂಬ ಇಷ್ಟ ಅವರು ಮಾತಾಡೋ ವೇಸು, ಆ್ಯಕ್ಚುಲಿ ಜಗಳ ಮಾಡೋದು, ಮತ್ತು ಅವರು ಟಾಸ್ಕ್ ಆಡೋ ರೀತಿ, ಅದೆಲ್ಲ ನಂಗೆ ತುಂಬ ಇಷ್ಟ. ಓಕೆ ಮ್ಯಾಮ್, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಲ್ಲಿ? ರಜತ್ ಅವರೇ ಸರ್. ಹೌದು. ಓಕೆ ಮ್ಯಾಮ್, ಅಲ್ಲಿ ಯಾರು ಫೇಕ್ ಆಡ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ? ಇವರು ನಮ್ಮ ಗೌತಮಿ ಅವರು. ಹಾಂ. ಓಕೆ, ಈ ಸತಿ ಟೈಟಲ್ ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ? ರಜತ್. ಆ್ಯಕ್ಚುಲಿ ಟಾಪ್ 2 ಅಲ್ಲಿ ತ್ರಿವಿಕ್ರಮ್ ಮತ್ತು ರಜತ್ ಅವ್ರು ಬರ್ತಾರೆ. ಎರಡರಲ್ಲಿ ಯಾರು ಬಂದರೂ ಟೈ ಅಪ್ ಆಗ್ಬೋದು, ಬಟ್ ನನ್ನ ಪ್ರಕಾರ ರಜತ್ ಅವ್ರಿಗೆ ಇದ್ರೆ ನನಗೆ ಖುಷಿ ಆಗುತ್ತೆ. ಅಲ್ಲಿ ಯಾರು ಫೇರ್ ಆಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ? ಅಲ್ಲಿ ಫ್ರೇಯಾಗಿ ಆಡ್ತಾ ಇರೋದು ಅಂದರೆ ಚೈತ್ರ ಫೇಕ್ ಆಗಿ ಆಡ್ತಾರೆ. ಫೇಕ್ ಆಡ್ತಾ ಇರೋದು ಅವಳೇ. ಫೇಕು ಚೈತ್ರ, ಫೇರ್ ಅವರೇನಾ? ಉಸಿರುಗಟ್ಟಿಸುವ ವಾತಾವರಣದಲ್ಲಿ ನಾನು ಇರೋದ್ರ ಬದಲು ಮನೆಗೆ ಹೋಗೋದು ನನಗೆ ತುಂಬ ಒಳ್ಳೇದು ಅಂತ ಅನಿಸ್ತದೆ. ಓಕೆ ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾಂ, ನೋಡ್ತಾ ಇದ್ದೀನಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಲ್ಲಿ? ರಜತ್. ಸೇಮ್ ರಜತೆ. ಓಕೆ, ಅಲ್ಲಿ ಯಾರು ಫೇರ್ ಆಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ? ರಜತೆ ಏನಿದ್ರು ಡೈರೆಕ್ಟಾಗಿ ಹೇಳ್ತಾರೆ ಅವರು. ನಮಗೂ ಸೇಮ್ ಅದೇನೆ. ಓಕೆ, ಯಾರು ಫೇಕ್ ಆಡ್ತಾ ಇದ್ದಾರೆ ಅನ್ಸುತ್ತೆ? ಮಂಜಣ್ಣ. ಮಂಜಣ್ಣ ಏನಕ್ಕೆ ಮಂಜಣ್ಣ ಅಂತ ಇದ್ದೀರಾ? ಅಂದರೆ ಅವರು ಒಂದೊಂದ್ಸಲಿ ಒಂದೊಂದು ಥರ ಮಾತಾಡ್ತಾರೆ. ಅವ್ರಿಗೆ ಏನು ಅನ್ಸುತ್ತೋ ಆ ಥರ ಮಾತಾಡಲ್ಲ. ಮೇ ಬಿ ಅವರು ಮ್ಯಾಕ್ಸ್ ಫಿಲಮ್ ನೋಡಿ ಸೇಮ್ ಅದೇ ಥರ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಹೌದಾ, ಅದೇನೋ ನಿಜಾನೇ. ಬಿಕಾಸ್ ಅವ್ರು ಬರೋಕ್ಕಿಂತ ಆಚೆನೇ ಇರ್ಬೋದಾಗಿತ್ತು, ಯಾಕಂದ್ರೆ ಅವ್ರು ಯಾವಾಗೂ ಗೌತಮಿನೇ ಕೇಳ್ತಾರೆ ಏನೇ ಆಗಿರೋ ಒಪಿನಿಯರ್. ಬಿಗ್ ಬಾಸ್ ಅದೇನೋ ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಕೇಳಿದಾಗ ಹಿಂಗೆ 2 ತೋರಿಸ್ತಾ ಇದ್ದಾರೆ, ಯಾವ್ದಾನ ಒಂದು ಮುಟ್ಟು ಅಂತ. ಬಿಗ್ ಬಾಸ್ ಅವರು ಗೌತಮಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾಂ, ನೋಡ್ತಾ ಇದ್ದೀವಿ. ಓಕೆ, ನಿಮ್ಗೆ ಯಾರು ಇಷ್ಟ ಅದರಲ್ಲಿ? ಗೌತಮಿ. ಓಕೆ, ನಿಮ್ಗೆ ಅಲ್ಲಿ ಬಿಗ್ ಬಾಸಲ್ಲಿ ಯಾರು ಫೇಕ್ ಆಗಿ ಆಡ್ತಾ ಇದ್ದಾರೆ, ಯಾರು ಫೇರ್ ಆಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ? ಫೇಕ್ ಆಗಿ ಮೋಸ್ಟ್ಲಿ ರಜತ್ ಆಡ್ತಿರ್ಬೋದು, ಫೇರ್ ಆಗಿ ಮಂಜು. ಓಕೆ, ಟೈಟಲ್ ಯಾರು ಗೆಲ್ಬೋದು ಅನ್ಸುತ್ತೆ? ಮೋಸ್ಟ್ಲಿ ಗೌತಮಿ ಇಲ್ಲ ಮಂಜು. ಶಿಶಿರ್ ಇದ್ರು, ಬಟ್ ಅವ್ರು ಎಲಿಮಿನೇಟ್ ಆದರು. ಪ್ರೆಸೆಂಟ್ ತ್ರಿವಿಕ್ರಮ್. ನಿಮಗೆ? ತ್ರಿವಿಕ್ರಮ್. ಓಕೆ ಮ್ಯಾಮ್, ಅಲ್ಲಿ ಯಾರು ಫೇರ್ ಆಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ? ಫೇವರೆಟ್ ತ್ರಿವಿಕ್ರಮ್ ಅವರು ಆ್ಯಂಡ್ ಮಂಜು. ನಿಮಗೆ? ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ. ಓಕೆ, ಯಾರು ಫೇಕ್ ಆಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ? ಫೇಕ್ ಆಗಿ ಗೌತಮಿ ಅವರು. ಹೌದು, ಗೌತಮಿ. ಓಕೆ, ಅಂದರೆ ಇವಾಗ ಟೈಟಲ್ ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ? ತ್ರಿವಿಕ್ರಮ್. ಹಾಂ, ತ್ರಿವಿಕ್ರಮ್. ಯಾರದ ಇವನು? ಮಂಜು ಇಷ್ಟ. ಮಂಜು ಇಷ್ಟ. ಓಕೆ, ನಿಮಗೆ ಬಿಗ್ ಬಾಸಲ್ಲಿ ಯಾರು ಫೇರ್ ಆಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ? ಮಂಜು ಮತ್ತೆ ಇವರು ಯಾರು? ಗೌತಮಿ, ಹನುಮಂತ. ಓಕೆ, ಫೇಕ್ ಆಗಿ ಯಾರು ಆಡ್ತಾ ಇದ್ದಾರೆ ಅನ್ಸುತ್ತೆ? ಅವ್ರಿಗೆ ಬಾಯ್ ಆಡ್ತಾಳಮ್ಮ. ಮೋಕ್ಷಿತಾ. ಓಕೆ, ಅಂದರೆ ಈ ಸತಿ ನಿಮ್ಗೆ ಯಾರು ಗೆಲ್ಬೋದು? ಭವ್ಯ ಸರ್. ಓಕೆ, ಈ ಸತಿ ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ ಬಿಗ್ ಬಾಸ್? ಮಂಜು ಇಲ್ಲ ಹನುಮಂತ. ರಜತ್. ಹೌದು. ನಿಮ್ಮ ಫೇವ್ರೇಟ್ ಅಂದರೆ ಯಾರು ಫೇರ್ ಆಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ ಮ್ಯಾಮ್ ನಿಮ್ಗಲ್ಲಿ? ರಜತೆ ಫೇರ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಫೇಕ್ ಆಗಿ ಯಾರು ಆಡ್ತಾ ಇದ್ದಾರೆ ಅನ್ಸುತ್ತೆ ಮ್ಯಾಮ್? ಫೇಕ್ ಆಗಿ ಅಂದರೆ ಭವ್ಯ ಗೌಡ. ಓಕೆ ಮ್ಯಾಮ್, ಈ ಸತಿ ಟೈಟಲ್ ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ? ನನ್ನ ಪ್ರಕಾರ ತ್ರಿವಿಕ್ರಮ್ ಗೆಲ್ಬೋದು ಅನ್ಸುತ್ತೆ. ತ್ರಿವಿಕ್ರಮ್. ಭವ್ಯ. ಓಕೆ, ಅಂದರೆ ಈ ಸತಿ ಸೀಸನಲ್ಲಿ ಯಾರು ಫೇರ್ ಆಡ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ? ಫೇರ್ ಆಗ ತ್ರಿವಿಕ್ರಮ್ ಮೇ ಬಿ. ತ್ರಿವಿಕ್ರಮ್. ಓಕೆ, ಯಾರು ಫೇಕ್ ಆಡ್ತಾ ಇದ್ದಾರೆ ಅನ್ಸುತ್ತೆ? ಚೈತ್ರ. ಚೈತ್ರ. ಓಕೆ, ಯಾರು ಟೈಟಲ್ ಗೆಲ್ಬೋದು? ಭವ್ಯ. ತ್ರಿವಿಕ್ರಮ್ ಇಷ್ಟ ಅಂತೀರಾ, ಭವ್ಯ ಟೈಟಲ್ ಗೆಲ್ರಿ? ಅವರಿಬ್ರು ಅಂದರೆ ಫೀಮೇಲಲ್ಲಿ ಬರಬೇಕು ಅನ್ನೋ ಸ್ವಲ್ಪ ಇದು. ಹಾಂ, ಮೋಕ್ಷಿತಾ. ಬಿಗ್ ಬಾಸ್ ನೋಡ್ತಿದ್ದೀರಾ ನೀವು? ಹಾಂ, ನೋಡ್ತಾ ಇದ್ದೀವಿ. ನಿಮ್ಮ ಫೇವ್ರೇಟ್ ಯಾರು ಕನ್ನಡ ಬಿಗ್ ಬಾಸ್? ಮೋಕ್ಷಿತಾ ಆ್ಯಂಡ್ ತ್ರಿವಿಕ್ರಮ್. ತ್ರಿವಿಕ್ರಮ್. ಓಕೆ, ನಿಮ್ಮ ಅಂದರೆ ಈ ಸತಿ ಕನ್ನಡ ಬಿಗ್ ಬಾಸಲ್ಲಿ ಯಾರು ಫೇರ್ ಆಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ? ಆ ಥರ ಏನಂದರೆ ಹನುಮಂತು ಮತ್ತು ತ್ರಿವಿಕ್ರಮ್ ಇಬ್ರು. ನನಗೆ ತ್ರಿವಿಕ್ರಮ್ ಮತ್ತು ರಜತ್. ಫೇಕ್ ಆಗಿ ಆಡ್ತಾ ಇರೋದು?
ಫೇಕಾಗ ಚೈತ್ರ ಅನಿಸುತ್ತೆ. ಚೈತ್ರ ನನಗೂ ಚೈತ್ರ ಅನಿಸುತ್ತೆ. ಓಕೆ, ಯಾರು ಟೈಟಲ್ ಗೆಲ್ಬೋದು ಅನ್ಸುತ್ತೆ? ಟೈಟಲಲ್ಲಿ ರಜತ್ತು ಇಲ್ಲ ತ್ರಿವಿಕ್ರಮ್. ಮ್ಯಾಮ್, ಮತ್ತು ಇನ್ನೊಂದು ವಿಷಯ ಏನಂದರೆ ಕಿಚ್ಚ ಸುದೀಪ್ ಅವ್ರದ್ದು ಇದು ಲಾಸ್ಟ್ ಸೀಸನ್ ಅಂತ ಅವ್ರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸೀಸನಲ್ಲಿ ಅವರು ಏನಪ್ಪ ಬಿಗ್ ಬಾಸ್ ನಡೆಸ್ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಜಾಗಕ್ಕೆ ರಿಪ್ಲೇಸ್ ಆಗಿ ನೀವು ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ? ಅಂದ್ರೆ ನಮ್ಮ ಪ್ರಕಾರ ಡಿ ಬಾಸ್ನ ನೋಡಕ್ ಇಷ್ಟಪಡ್ತೀವಿ. ಆದ್ರೂ ಅದು ಕಿಚ್ಚ ಸರ್ಗೆ ಚೆನ್ನಾಗಿದೆ, ಅವರೇ ಮಾಡ್ಲಿ ಅಂತ ನಾವು ಆಚರಿಸ್ತೇವೆ. ನಿಮಗೆ ನನಗೆ ಅವರೇ ಇರಬೇಕು. ಅವ್ರು ಇಲ್ಲ ಅಂದ್ರೆ ಅದು ನೋಡೋಕ್ಕಾಗಲ್ಲ. ಬಿಕಾಸ್ ನಾನು ವೀಕ್ ಫುಲ್ಲು ನೋಡಲಿಲ್ಲ ಅಂದ್ರೂ ಸಂಡೇ ಸ್ಯಾಟರ್ಡೇನೇ ನಾನು ಜಾಸ್ತಿ ನೋಡೋದು, ಅದು ಅವ್ರಿಗೋಸ್ಕರನೇ. ಬಿಕಾಸ್ ನಮ್ಮ ಮನೇಲಿ ಅಷ್ಟೇ ಅವರು ಏನು ಕಾಸ್ಟ್ಯೂಮ್ ಹಾಕಿದ್ದಾರೆ, ಏನು ಹಾಕಿದ್ದಾರೆ, ಅದರಿಂದ ನೋಡೋಕ್ಕೋಸ್ಕರನೇ ನಾವು ಬಿಗ್ ಬಾಸ್ ನೋಡ್ತೀವಿ. ರಮೇಶ್ ಅರವಿಂದ್ ಸರ್. ಎಸ್, ಅವರು ಅಂದರೆ ಆ್ಯಕ್ಚುಲಿ ರಿಷಬ್ ಸರ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ಇವರು ಸುದೀಪ್ ಸರ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಲೈಕ್ ಅವ್ರು ಮಾತಾಡೋ ವೇಸು, ಆ ಪ್ಲೇಸಿಗೆ ಅವ್ರಿದ್ರೇ ಫುಲ್ಫಿಲ್. ಆ್ಯಕ್ಚುಲಿ TRP ಎಲ್ಲ ಫುಲ್ ಕಡಿಮೆ ಆಗುತ್ತೆ ಸುದೀಪ್ ಸರ್ ಇಲ್ಲ ಅಂದರೆ. ಸುದೀಪ್ ಸರ್ ಕೊಡೋ ಲೈನ್ಸು, ಅವರು ಮೋಟಿವೇಶನ್ ಕೊಡೋದು ಲೈಕ್ ಅವ್ರಿಗೆ ಮಾತ್ರ ಇರಲ್ಲ, ನೋಡೋ ಪ್ರೇಕ್ಷಕರಿಗೂ ಅವ್ರು ಕೊಡೋ ಲೈನ್ಸು ಅದೆಲ್ಲ ನಮಗೆ ಹೌದಲ್ವಾ, ಇದು ರಿಯಾಲಿಟಿ ಅಲ್ವಾ, ಇದನ್ನು ತೊಗೊಬೇಕು ಅಂತ ಕೆಲವೊಂದು ಎಷ್ಟೊಂದು ಯೂತ್ಸ್ಗೆಲ್ಲ ಅದು ಎಕ್ಸಾಂಪಲ್ ಆಗುತ್ತೆ ಸರ್. ನೋಡಲ್ಲ. ಇದ್ದವ್ರು ಇಲ್ದಿರೋ ಮಜಾ ಹೆಂಗಿರುತ್ತೆ? ಇಲ್ದಿರ ಇದ್ರೆ ಅದೊಂದು ಗೊತ್ತಿರುತ್ತೆ ಆಲ್ರೆಡಿ. ಕಿಚ್ಚ ಇದ್ರೇನೆ ಇದು ಚೆನ್ನಾಗಿರುತ್ತೆ. ಅದು ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಕಿಚ್ಚನೇ ಸೆಟ್ ಆಗೋದು ಅದಕ್ಕೆಲ್ಲ ಬಿಗ್ ಬಾಸ್ಗೆ. ನಮ್ಮ ಫೇವ್ರೆಟ್ ಹೀರೋ ಕೂಡ ಅವರೇನೆ, ಸುದೀಪ್ ಸರ್. ಯಾರು ಮಾಡಿದ್ರು ಆಲ್ಮೋಸ್ಟ್ ಬೇರೆ ಬಿಗ್ ಬಾಸ್ ನೋಡೋಕ್ಕಾಗಲ್ಲ. ಸುದೀಪ್ ಮಾಡಿದ್ರೇ ಆಲ್ಮೋಸ್ಟ್ ಬಿಗ್ ಬಾಸ್ ನೋಡ್ತಾರೆ ಜನ. ಬೇರೆಯವ್ರು ಮಾಡಿದ್ರೆ ಯಾರು ಅಷ್ಟೊಂದು ನೋಡೋಲ್ಲ ಜನ. ಸುದೀಪ್ ಇದ್ರೇ ಚೆನ್ನಾಗಿರುತ್ತೆ ಅಷ್ಟೇ. ಆ್ಯಕ್ಚುಲಿ ಅವ್ರ ಜಾಗಕ್ಕೆ ರಿಪ್ಲೇಸ್ ಆಗಿ ಯಾರನ್ನೂ ನೋಡೋಕ್ಕಾಗಲ್ಲ. ಬಟ್ ನೋಡಲೇಬೇಕಂತ ಇದ್ದರೆ ಮೇ ಬಿ ಯಶ್. ಹೌದು, ನೋಡೋಕೆ ಇಷ್ಟಪಡ್ತೀವಿ. ಅವ್ರು ಮಾಡಲ್ಲ ಅಂತ ಇದ್ದಾರಲ್ಲ. ಬಟ್ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ಮಾಡಿದ್ರೆ ಮಾತ್ರ ನಾವು ನೋಡೋಕೆ ಇಷ್ಟಪಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಓಕೆ, ನನಗೆ ಸೃಜನ್ ಲೋಕೇಶ್ ಅಥವಾ ರಿಷಬ್ ಶೆಟ್ಟಿ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ. ಹಾಂ, ಹೌದು. ನಿಮ್ಗೇನು ಅನ್ಸುತ್ತೆ? ನಮಗೆ ಯಾರು ಅವರೇ ಇರಬೇಕು, ಕಿಚ್ಚ ಸುದೀಪ್ ಅವರೇ. ಅವ್ರಿಲ್ಲ ಅಂದರೆ ನೋಡಲ್ಲ ಅಷ್ಟೇ. ಬೇರೆಯವ್ರು ಅಂದರೆ ಯಾರು ಇನ್ಯಾರು ಇಲ್ಲ ಅಷ್ಟೇ. ನಾನು ಡಿ ಬಾಸ್ ಫ್ಯಾನ್ಸು, ಡಿ ಬಾಸ್. ಓಕೆ, ನಿಮಗೆ ಅವರೇ ಇದ್ರೆ ಓಕೆ. ಅವರೇ ಬಟ್ ಅವ್ರು ಇರಲ್ಲ ಅಲ್ಲ. ಬೇರೆ ಯಾರನ್ನೂ ನೋಡೋಕೆ ಇಷ್ಟಪಡಲ್ಲ. ನೆಕ್ಸ್ಟ್ ನೋಡ್ತೀನೋ ಇಲ್ವಾ ಗೊತ್ತಿಲ್ಲ. ಓಕೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಲ್ಲ, ಅದರಿಂದ ನಿಮ್ಗೇನು, ನೀವೇನು ಕಲಿತಾ ಇದ್ದೀರಾ? ಅಂದರೆ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಬೇರೆಯವರಿಂದ, ಬೇರೆಯವ್ರ ಎನರ್ಜಿಯಿಂದ ನಮ್ಮನ್ನ ಎಫೆಕ್ಟ್ ಆಗೋಕ್ಕೆ ಬಿಡಬಾರ್ದು ಅಂತ. ಅಂದರೆ ಬೇರೆಯವರು ಶೋಷಣೆಯಿಂದ ನಾವು ಅಂದರೆ ಸೇಫ್, ನಮ್ಮ ಝೋನ್ನ ಸೇಫ್ ನೋಡ್ಕೊಬೇಕಂತ ಹೇಳ್ತಾ ಇದ್ದೀರಾ? ನಮ್ಮನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಒಂದು ವೇಳೆ ನಿಮಗೆ ಯಾರು ಅಪರ್ಚುನಿಟಿ ಸಿಕ್ಕಿದ್ರೆ ನೀವು ಹೋಗ್ತೀರಾ? ಆಫ್ ಕೋರ್ಸ್. ಹಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀನಿ, ಎಲ್ಲ ಇಷ್ಟೆಲ್ಲ ಕ್ಲೀನಾಗಿ ಹೇಳ್ತಾ ಇದ್ರಲ್ಲ, ಇನ್ಫಾರ್ಮೇಷನ್ ಕೊಡ್ತಾ ಇದ್ರಲ್ಲ, ಅದರಿಂದ ನೀವೇನು ಕಲ್ತಿದ್ದೀರಾ? ನಿಮ್ಮ ಲೈಫಿಗೆ ಏನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ ನೀವು? ಮೀನ್ಸ್ ನಾವು ಆ ಜಾಗದಲ್ಲಿ ಇರಬೇಕು ಅಂದರೆ ಏನೇನು ಮಾಡಬೇಕು ಮಾಡಬೇಕಷ್ಟೇ. ಮಾಡಬೇಕು ಅಂತಲ್ಲ, ಏನಾದರೂ ಒಂದು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿದ್ರೇ ಆ ಜಾಗಕ್ಕೆ ಹೋಗೋಕ್ಕಾಗುತ್ತೆ ಅಂತ ಗೊತ್ತಾಯ್ತು. ಅಂದರೆ ಹೋಗಕ್ಕೆ ಇಷ್ಟ ಇದೆಯಾ? ಇಷ್ಟ. ಓಕೆ, ಒಳ್ಳೇದಾಗಲಿ, ಮುಂದೆ ಹೋಗ್ಬಿಡಿ. ಓಕೆ ಮ್ಯಾಮ್, ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀನಿ, ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ, ಎಕ್ಸ್ಪ್ಲೈನ್ ಮಾಡಿದ್ರಿ. ನಿಮ್ಗೆ ಅದರಿಂದ ನೀವು ನಿಮ್ಮ ಲೈಫಿಗೆ ಏನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ? ಏನೇ ಇದ್ರೂ ಡೈರೆಕ್ಟಾಗಿ ಹೇಳಬೇಕು. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಹೇಳೋದು ಬೇಡ. ಏನಿದ್ರು ಡೈರೆಕ್ಟಾಗಿ ಹೇಳ್ಬೋದು. ಬಿಗ್ ಬಾಸ್ ನೋಡೇ ಕಲ್ತಿದ್ರಾ? ಅಂದರೆ ಕಲ್ತಿದ್ವಿ, ಇವಾಗ ನೋಡ್ತಾ ಇದ್ವಿ ಬಿಗ್ ಬಾಸಲ್ಲಿ. ನೀವೇನು ಇಂಪ್ಲಿಮೆಂಟ್ ಮಾಡ್ಕೊಂಡು? ಇಂಪ್ಲಿಮೆಂಟ್ ಅಂತ ಏನೂ ಇಲ್ಲ. ಬಟ್ ಏನಿದ್ರು ನಾವು ಆನೆಸ್ಟಾಗಿ ನಾವು ಆಡಬೇಕಷ್ಟೇ. ಅಂದರೆ ಅವ್ರು ಬಂದುಬಿಟ್ಟು ಒಬ್ಬರ ಹತ್ರ ಒಂಥರ ಇರ್ತಾರೆ, ಇನ್ನೊಬ್ರ ಹತ್ರ ಒಂಥರ ಇರ್ತಾರೆ. ಸೊ ನಾವು ಬೇರೆಯವ್ರನ್ನು ಜಾಸ್ತಿ ನಂಬಾರ್ದು ಅನ್ನೋ ಥರ. ಬಿಗ್ ಬಾಸ್ ನೋಡೇ ಕಲ್ತಿದ್ದ ನೀವು? ಬೇರೆಯವ್ರನ್ನು ಜಾಸ್ತಿ ಹಿಂದೆಯಿಂದ ಮಾತಾಡೋದು ಸ್ವಲ್ಪ ಜಾಸ್ತಿ ಇರ್ತಾರೆ. ಸೊ ಯಾರನ್ನೂ ನಂಬಾರ್ದು ಅನ್ನೋ ಥರ. ನೀವೇನು ಕಲ್ತ್ರಿ? ಅವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು, ಇನ್ನೊಂದು ಗೇಮ್ಸ್ ಎಲ್ಲ ಚೆನ್ನಾಗಿರುತ್ತೆ, ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅನ್ನೋದೊಂದು. ಓಕೆ, ನಿಮಗೆ ಆಪರ್ಚುನಿಟಿ ಸಿಕ್ಕರೆ ಹೋಗ್ತೀರಾ? ಇಲ್ಲಪ್ಪ, ನಾನು ಹೋಗಲ್ಲ. ಯಾಕೆ? ನನ್ನ ಫ್ಯಾಮಿಲಿ ಬಿಟ್ಟಿರಲ್ಲ, ನೀವು? ನಾನು ಹೋಗಲ್ಲ. ಸೊ ನೋಡಿದ್ರಲ್ಲ ನಮ್ಮ ಜನತೆ ಹೆಂಗೆಲ್ಲ ಆನ್ಸರ್ ಮಾಡಿದಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.